ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧ ಧೋರಣೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಚಿಂತಾಮಣಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಗಳನ್ನು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಕೆಲ ಕಾಲ ಪ್ರತಿಭಟನಾ ಧರಣಿ ನಡೆಸಿ ಬಳಿಕ ಪ್ರಮುಖ ರಸ್ತೆಗಳಲ್ಲಿ ಜಾಥಾದ ಮುಖಾಂತರ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ಮಾಡಿದರು. ಅದನ್ನು ತೆಗೆದುಹಾಕಿದ್ರು. 5 ಲಕ್ಷ ರೂಪಾಯಿ ಪರಿಹಾರ ಧನವಾಗಿ ಕೊಡ್ತಾ ಇದ್ರು, ಅದನ್ನ ಲಕ್ಷಕ್ಕೆ ಇಳಿಸಿದ್ರು. ಇವರು ಕೊಡೋದು ರೈತರಿಗೆ ಕೊಡೋದಲ್ಲ, ರೈತರಿಗೆ ಕಂಡಂತ ಸೌಲಭ್ಯಗಳನ್ನ ಇವತ್ತು ಕಿತ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವ್ರ ಹತ್ರ ಇಲ್ಲ, ದುಡ್ಡಿಲ್ಲ. ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು, ಭ್ರಷ್ಟಾಚಾರ 63% ಅಲ್ಲಿ 103% ಮುಳುಗೋಗಿ ಆ ಭ್ರಷ್ಟಾಚಾರದ ಕೂಟದಲ್ಲಿ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ. ಸರ್ಕಾರಿ ದುಡ್ಡಲ್ಲಿ ಫಂಕ್ಷನ್. ಇವರ ಸಾಧನೆಗಳು ಶಿಡ್ಲಘಟ್ಟ ಫಂಕ್ಷನ್, ಚಿಂತಾಮಣಿ ಫಂಕ್ಷನ್, ಇವತ್ತು ಹಾಸನ ಫಂಕ್ಷನ್. ಒಂದು ಫಂಕ್ಷನ್ 5 ಕೋಟಿಯಿಂದ 10 ಕೋಟಿ ರೂಪಾಯಿ ಖರ್ಚು. ಇದು ಸರ್ಕಾರಿ ದುಡ್ಡು. ಇಂಥ ಭ್ರಷ್ಟ ಸರ್ಕಾರವನ್ನ ಜನ ಆಯ್ಕೆ ಮಾಡಿದ್ರು, ಒಳ್ಳೇದು ಅಂತ ಹೇಳ್ಬಿಟ್ಟು ಇವತ್ತು ಇವರು ಮಾಡ್ತಾ ಇರೋ ಕೆಲಸ ಅಧಿಕಾರಕ್ಕೆ ಹೋಗಿ ಹಂಚ್ಕೊಳ್ಳೋದು ಬಿಟ್ಟು ಸರ್ಕಾರ ಜನಗಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು 2,000 3 ಕಂತಲ್ಲಿ ಹಾಕಬೇಕು, 15,000 ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ಕಲ್ಯಾಣಿ ಯೋಜನೆ ಅಂತ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು ಗಾಯಾಳುಗಳು ಏನನ್ನ ಆದ್ರೆ 10 ಲಕ್ಷ ರೂಪಾಯಿ ತನಕ ತೋರಿಸುವಂಥದ್ದು ರೈತರ ಬಜೆಟ್ ನಲ್ಲಿ ಕಲ್ಯಾಣಿ ಯೋಜನೆ ಅಂತ ಇಡೀ ದೇಶವ್ಯಾಪ್ತಿ ಅಂತೇಳಿ ಅದಕ್ಕೆ 15,000 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಇವತ್ತು ಅದೇ ರೀತಿ ಪುಷ್ಪ ಹೂವಿನ ಮಾರ್ಕೆಟ್, ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದನ್ನ ಮಾನ್ಯ ನಮ್ಮ ಸಂಸದರಾದಂತಹ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯನ್ನ ಪುಷ್ಪ ಮಾರ್ಕೆಟ್, ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಸಿಗಲಿ ಅಂತ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ. ಯಡಿಯೂರಪ್ಪನವರು ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ರು. ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ. ಇದರಿಂದ ರೈತರ ಬಗ್ಗೆ ಇರುವಂತ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಕಾಳಜಿ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲ. ಇದು ಅಮ್ಮಮ್ಮ ಅಂದ್ರೆ ಒಂದು ನೆಕ್ಸ್ಟ್ ಇದು ನಿರ್ನಾಮ ಆಗುತ್ತದೆ. ರೈತರ ಅನ್ನದಾತರನ್ನ ಯಾವತ್ತು ಕಡೆಗಣಿಸಿದ್ರೆ ಆ ಶಾಪ, ಇಡೀ ಶಾಪ ಪಕ್ಷದ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಆದ್ರಿಂದ ಈ ಪಕ್ಷನ ಕೂಡಲೇ ಜನರ ತಿರಸ್ಕಾರ ಅಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವೆಲ್ಲ ರೈತರ ಪರವಾಗಿ ನಿಂತು ಅನ್ನದಾತರ ಪರವಾಗಿ ನಾವು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಜೈವಾಗ್ಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ತಾರೆ. ಈ ದಿನ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ವಿಧಾನಸಭಾ ವತಿಯಿಂದ ಏನು ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನು ಒಂದು ಪತ್ರದ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಈ ಒಂದು ಪತ್ರದ ವಿವಿಧ ಬೇಡಿಕೆಗಳನ್ನು ಗೌರವಾನ್ವಿತರಾದಂತಹ ರಾಜ್ಯಪಾಲರು ನಮ್ಮ ತಾಲೂಕು ಆಡಳಿತ